ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಅಂಡ್ ವ್ಯೂಸ್ ಆನ್ ಲೈಫ್ ಸ್ಕಿಲ್ಸ್ ಬೈ JP ಫಸ್ಟ್ ಎಪಿಸೋಡ್. ಅಂದ್ರೆ ಇದರರ್ಥ ಕಂಟಿನ್ಯೂ ಆಗಿ ನಾನು ಈ ಒಂದು ಸೀರೀಸ್ ನ ಆರಂಭ ಮಾಡ್ತೇನೆ ಅಂತ. ನಾವು ನ್ಯೂಸ್ ವಾರ್ತೆ ಅಲ್ಲಲ್ಲಿ ನೋಡ್ತಾ ಇರ್ತೇವೆ. ಸದ್ಯಕ್ಕೆ ನಾನು ಪತ್ರಿಕೆಗಳಲ್ಲಿರುವ ಕೆಲವು ಸಾಲುಗಳನ್ನು ತೆಗೆದುಕೊಂಡು ಅದಕ್ಕೆ ನನ್ನ ಅನಿಸಿಕೆಯನ್ನ ಹೇಳ್ತಾ ಹೋಗೋಣ ಅಂತ. ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಒಬ್ರು ಪುಲ್ಕಿತ್ ಶರ್ಮಾ ಅನ್ನೋರು ಇದು ಟೈಟ್ಲ್ ಇಷ್ಟ ಆಯ್ತು ಸ್ಪೀಕಿಂಗ್ ಟ್ರೀನಲ್ಲಿ. ಬರ್ತ್ಡೇಸ್ ಆರ್ ಸ್ಪೆಷಲ್ ಡೇಸ್ ವರ್ತ್ ಸೆಲೆಬ್ರೇಟಿಂಗ್. During childhood, most of us used to look forward to celebrating our birthdays. Those elegant decorations, sumptuous feasts, voices filled with mirth and music, and little surprises packed in vibrant gift racks are preserved forever as happy memories in our minds. ಸ್ನೇಹಿತರೆ, ನಾವು ಕೂಡ ಎಲ್ಲರೂ ಹುಟ್ಟುಹಬ್ಬವನ್ನ ತುಂಬಾ ಚೆನ್ನಾಗಿ ಆಚರಿಸ್ತಾ ಇರ್ತೇವೆ. ಎಸ್, ಈ ಭೂಮಿ ಮೇಲೆ ನಾವು ಕಾಣಿಸಿಕೊಂಡ ದಿನವನ್ನ ಆಚರಿಸುವುದರಲ್ಲಿ ತಪ್ಪೇನಿಲ್ಲ. ವಿ ಹ್ಯಾವ್ ಟು ಸೆಲೆಬ್ರೇಟ್ ಅವರ್ ಲೈಫ್. ಬದುಕನ್ನ ನಾವು ಆಚರಿಸಬೇಕು. ಅದನ್ನೇ ನಾನು ಅನೇಕ ಜೀವನೋತ್ಸಾಹ ವರ್ಕ್ಶಾಪ್ಗಳಲ್ಲೂ ಹೇಳ್ಕೊಂಡು ಬಂದಿದ್ದೇನೆ. ಎಲ್ಲರೂ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ದೇ ಆರ್ ಆಡಿಂಗ್ ಇಯರ್ಸ್ ಟು ದೇರ್ ಲೈಫ್. ಓಕೆ, ಆಡ್ ಲೈಫ್ ಟು ಯುವರ್ ಇಯರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಇಡೀ ವರ್ಷಗಳಿಗೆ ಜೀವವನ್ನ ತುಂಬುವುದು ತುಂಬಾ ಮುಖ್ಯ ಆಗ್ತದೆ. ಬದುಕನ್ನ ಆಚರಿಸಿ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರವ ತುಂಗದ ನಿಲುಕಿನಲ್ಲಿ ನಿತ್ಯೋತ್ಸವ ತಾಯ ನಿತ್ಯೋತ್ಸವ. KS ನಿಸಾರ್ ಅಹಮದ್ ರಚಿಸಿದ ಗೀತೆ ಎಷ್ಟು ಚೆನ್ನಾಗಿದೆ. ನಿತ್ಯದ ಉತ್ಸವದಂತೆ ನಮ್ಮ ಬದುಕಿನಲ್ಲಿ ಪ್ರತಿದಿನವನ್ನು ಉತ್ಸವದ ರೀತಿಯಲ್ಲಿ ಆಚರಿಸೋಣ. ಉತ್ಸಾಹವನ್ನ ತುಂಬಿಕೊಳ್ಳೋಣ. ಬೆಲೂನ್ ಒಳಗಡೆ ಗಾಳಿ ಇದ್ರೆ ಆ ತರ ಬೆಲೂನ್ ಚೆನ್ನಾಗಿ ಇರ್ತದೆ. ಕರೆಕ್ಟ್ ಹೇಳ್ತಾ ಇದ್ರೆ ಸುಮ್ಮನೆ ಒಂದೇನೊಂದು ಮುದ್ದೆ ಏನನ್ಸುತ್ತೆ? ನಿಮ್ಮ ಬದುಕಿನಲ್ಲಿ ಉತ್ಸಾಹ ಉಲ್ಲಾಸದೊಂದಿಗೆ ಆಚರಿಸಿ, ಸೆಲೆಬ್ರೇಟ್ ಲೈಫ್ ಅಂತ ಈ ಟೈಮ್ ನಲ್ಲಿ ಹೇಳಕ್ ಇಷ್ಟಪಡ್ತಾನೆ. ಈ ರೀತಿ ಸುದ್ದಿಯಲ್ಲಿ ನೋಡಿದ ವಿಚಾರಗಳು ಸಾಲುಗಳನ್ನ ಇಟ್ಟುಕೊಂಡು ನನ್ನ ಅನುಭವಗಳನ್ನ ಹೇಳ್ತಾ ಹೋಗ್ತೇನೆ. ಹೇಗನ್ಸುತ್ತೆ ಈ ರೀತಿಯ ಪ್ರಯೋಗ? ನೀವು ಕಾಮೆಂಟ್ಸ್ ಮಾಡೋದು ತಾನೆ ನನಗೂ ಕಂಟಿನ್ಯೂ ಮಾಡೋದಕ್ಕೆ ಮೋಟಿವೇಟ್ ಆಗೋದು. ಓಕೆ, ಐ ಆಮ್ ಎಕ್ಸ್ಪೆಕ್ಟಿಂಗ್ ಯುವರ್ ಕಾಮೆಂಟ್. ಓಕೆ ಸ್ನೇಹಿತರೆ, ಮತ್ತೊಂದು ಲೇಖನವನ್ನ ಪ್ರಜಾವಾಣಿಯಲ್ಲಿ ಗಮನಿಸ್ತಾ ಇದ್ದೇನೆ. ವ್ಯಾಯಾಮಕ್ಕೂ ಬೇಕು ಶಿಸ್ತು ಅಂತ ಡಾಕ್ಟರ್ ಸತ್ಯನಾರಾಯಣ ಭಟ್ ಅವರು ಹೇಳಿದ್ದಾರೆ. ವ್ಯಾಯಾಮ ಅಂದ್ರೇನು? ದೇಹಕ್ಕೆ ಆಯಾಸ ಉಂಟು ಮಾಡುವ ಪ್ರಕ್ರಿಯೆಯೇ ವ್ಯಾಯಾಮ. ನಡಿಗೆ, ಸೂರ್ಯ ನಮಸ್ಕಾರ, ಈಜು, ಸೈಕ್ಲಿಂಗ್, ಹೊರಾಂಗಣ ಕ್ರೀಡೆಗಳು, ಆಟೋಟಗಳಂತ ದೇಹ ದಂಡನೆ ಅಥವಾ ಕಸರತ್ತುಗಳೆಲ್ಲವೂ ವ್ಯಾಯಾಮದ ಬಗೆ ಬಗೆಯ ಪ್ರಕಾರಗಳು. ದೇಹದಲ್ಲಿ ಬೆವರು ತರಿಸಲು ವ್ಯಾಯಾಮ ಅತ್ಯಗತ್ಯ ಅಂತ ಹೇಳ್ತಾರೆ ಅವರು. ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದು, ವ್ಯಾಯಾಮದ ಮೂಲಕ ನಮ್ಗೆ ಏನು ಪ್ರಯೋಜನಗಳಾಗುತ್ತೆ ಅನ್ನುವಂಥದ್ದು. ವ್ಯಾಯಾಮಕ್ಕೆ ನಾವು ನಿಜವಾಗಿಯೂ ಅರ್ಹರ? ನಮ್ಮ ಆರೋಗ್ಯ ಸ್ಥಿತಿ ಎಲ್ಲ ಸರಿ ಇದೆಯಾ ನೋಡ್ಕೋಬೇಕು. ಮತ್ತೆ ಅತಿಯಾದ ವ್ಯಾಯಾಮನು ಅಗತ್ಯನಾ ನೋಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಪೂರಕವಾದ ವ್ಯಾಯಾಮಗಳು ಇದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಫಿಸಿಕಲ್ ಪರ್ಸನಾಲಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತಾ ಇರ್ತೇವೆ. 6 types ಆಫ್ ಪರ್ಸನಾಲಿಟಿಯಲ್ಲಿ ಫಿಸಿಕಲ್ ಪರ್ಸನಾಲಿಟಿ ಕಮ್ಸ್ ಫಸ್ಟ್, ಬಿಕಾಸ್ ಅವರ್ ಬಾಡಿ ಈಸ್ ದ ಪರ್ಮನೆಂಟ್ ಅಡ್ರೆಸ್ ಇನ್ ಅವರ್ ಲೈಫ್. ಕರೆಕ್ಟ್? ನಮ್ಮ ದೇಹ, ಇದನ್ನ ಸರಿಯಾಗಿ ನೋಡ್ಕೊಳ್ಳೋಣ. ನಮ್ಮ ಶರೀರದ ಮೂಲಕ ನಾವು ಈ ಜನ್ಮದಲ್ಲಿ ಈ ಬದುಕನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ. Okay, take care of your body, take care of your health. Okay, so this is what my opinion is. ಮತ್ತೊಂದು ಲೇಖನದಲ್ಲಿ ಟೈಮ್ಸ್ ಆಫ್ ಇಂಡಿಯಾನ ದ ಸ್ಪೀಕಿಂಗ್ ಟ್ರೀಯಲ್ಲಿ ಜಯಾರೋ ಅನ್ನೋರು ಹೀಗೆ ಹೇಳಿದ್ದಾರೆ. ಅವೇಕನ್ ದ ಲೀಡರ್ ಇನ್ ಯು. Winning an election is not enough. Serving the community and rising above I, me and mine make one a great leader.
ಅಂತಾರೆ ಜಯ ರೋ ಅವರು. ಆರಂಭದ 2 ಪ್ಯಾರಾಗಳನ್ನ ನಿಮ್ಗೆ ನೀಡ್ತೇನೆ, ಮತ್ತೆ ನನ್ನ ಒಂದು ಕಾಮೆಂಟ್ಸ್ ಕೂಡ ನೀಡ್ತೇನೆ. When you think of great leaders, inspiring figures like Gandhiji, Martin Luther King Jr., and Nelson Mandela come to mind. What made these icons such powerful leaders? Everyone has the potential to become a great leader. You only had to awaken the leader in you. The most impactful leaders have been spiritual heads whose influence remains long after their death. When you tap into the spirit, you overcome all barriers like physical limitations, emotional hang-ups, and intellectual prejudices. You breathe an ethereal air. ಎಂಥ ವಾಕ್ಯಗಳು ಅಲ್ವೇ. ನಮ್ಮಲ್ಲಿ ಒಳಗಡೆ ಒಂದು ಜಯಂಟೆ ಇರ್ತಾರೆ ಅಂತ, ಅವೇಕಂದಿ ಜಯಂಟ್ ನೀವು ಅಂತ ಕೂಡ ಒಂದು ಪುಸ್ತಕದ ಟೈಟ್ಲ್ ನಾನು ಗಮನಿಸಿದ್ದೇನೆ. ನಾವೆಲ್ಲರೂ ನಾಯಕರಾಗ್ಲಿಕ್ಕೆ ಸಾಧ್ಯತೆ ಇದೆ. ನೀವು ನಾಯಕರಾಗ್ಬೇಕಾ? ಆ ನಿಟ್ಟಿನಲ್ಲಿ ಕೆಲಸ ಮಾಡಿ, ಅಷ್ಟೇ, ಪ್ರಯತ್ನ ಪಡಿ. ಹೋಪ್ ಫಾರ್ ದ ಬೆಸ್ಟ್, ಎಕ್ಸ್ಪೆಕ್ಟ್ ದ ವರ್ಸ್ಟ್ ಅಂಡ್ ಟೇಕ್ ವಾಟ್ ಕಮ್ಸ್. ನೀವು ಇವತ್ತೆಲ್ಲ ನಾಳೆ ಲೀಡರ್ ಆಗ್ತೀರಿ, ನಿಮ್ ಕೈಲಿ ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ವೆಂಕಟ ಸುಬ್ರಾವ್ ವಿ ಅವರು ಪರೀಕ್ಷೆ ವಿಶ್ವಾಸವೇ ಶ್ರೀರಕ್ಷೆ ಅಂತ ಒಂದು ಲೇಖನವನ್ನ ಬರೆದಿದ್ದಾರೆ. ವರ್ಷವಿಡೀ ಓದಿದ್ದರೂ ಪರೀಕ್ಷೆ ಸಮೀಪಿಸುತ್ತಿದ್ದಂತೆ ಕೆಲ ವಿದ್ಯಾರ್ಥಿಗಳಲ್ಲಿ ಸಹಜವಾಗಿಯೇ ಸಣ್ಣದೊಂದು ಆತಂಕವಿರುತ್ತದೆ. ಓದಿದ್ದೆಲ್ಲವನ್ನು ಇನ್ನೊಂದು ಸಾರಿ ತಿರುವಿ ಹಾಕಿ ಬಿಡೋಣ ಎಂದು ಮನಸ್ಸು ಹೇಳುತ್ತಿರುತ್ತದೆ ಅಂತ ಹೇಳ್ತಾ ಅವರು ಕೆಲವೊಂದು ಟಿಪ್ಸ್ ನ ಕೊಟ್ಟಿದ್ದಾರೆ. ಅದರಲ್ಲಿ 1-2 ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡಿ ನನ್ನ ವ್ಯೂಸ್ ಕೂಡ ನಿಮ್ಗೆ ತಿಳಿಸ್ತೇನೆ. ಪರೀಕ್ಷೆ ಸಮೀಪವಿರುವಾಗ ಹೊಸದಾಗಿ ಪಾಠಗಳನ್ನು ಓದಲು ಪ್ರಾರಂಭಿಸುವ ಬದಲು ಮೊದಲೇ ಓದಿದ ವಿಷಯಗಳ ಪುನರಾವರ್ತನೆ ಮಾಡುವುದು ಉತ್ತಮ. ಈ ಸಮಯದಲ್ಲಿ ನೀವು ಮೊದಲೇ ಸಿದ್ಧಪಡಿಸಿದ ಮೈಂಡ್ ಮ್ಯಾಪ್ಗಳು ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ. ಎಸ್ ಸ್ನೇಹಿತರೆ, ಮೈಂಡ್ ಮ್ಯಾಪ್ ಅಂದ್ರೆ ನಾವು ಕೀ ಪಾಯಿಂಟ್ಸ್ ನೆಲ್ಲ ಒಂದು ಆರ್ಡರ್ಲಿ ವೇನಲ್ಲಿ ನೀಟಾಗಿ ಇಟ್ಕೊಳ್ಳೋದು. ಆ ಮೈಂಡ್ ಮ್ಯಾಪ್ ನ ನೀವು ನೋಡ್ಬಿಟ್ರೆ ಆಟೋಮೆಟಿಕಲಿ ಆ ಇಡೀ ಚಾಪ್ಟರ್ ವಿಚಾರಗಳು ನಿಮ್ಗೆ ಲಭ್ಯ ಆಗ್ತವೆ. ಪರೀಕ್ಷೆಗೆ ಇನ್ನಷ್ಟು ಸಮಯವಿದೆ ಎಂದು ನೋಡಿಕೊಂಡು ಆ ಸಮಯಕ್ಕೆ ತಕ್ಕಂತೆ ವೇಳಾಪಟ್ಟಿ ಸಿದ್ಧಪಡಿಸಿಕೊಳ್ಳಿ. ಟೈಮ್ ಟೇಬಲ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಇನ್ನೂ ಟೈಮ್ ಇದೆಯಲ್ಲ, ನಾಳೆ ಓದೋಣ ಎಂಬ ನಿರ್ಲಕ್ಷ್ಯದೊಂದಿಗೆ ವೇಳಾಪಟ್ಟಿಯಲ್ಲಿ ನಿಗದಿಪಡಿಸಿದ ಸಮಯವನ್ನು ಮುಂದೂಡಬೇಡಿ. ಕೆಲವು ಬಾರಿ ಒತ್ತಡದಲ್ಲಿ ಸಿಲುಕಿ ಯೋಚಿಸುತ್ತಾ ಸಮಯ ಹಾಳಾಗಬಹುದು. ಸಮಯವನ್ನ ಸರಿಯಾಗಿ ಉಪಯೋಗಿಸಿ. ದ ವ್ಯಾಲ್ಯೂ ಆಫ್ ಟೈಮ್ plays a very very important role. ಸೊ ಸಮಯ ನಿರ್ವಹಣೆ, ಅದರಲ್ಲಿಯೂ ಕೂಡ ಪರೀಕ್ಷೆಯಲ್ಲಿ ಚೆನ್ನಾಗಿ ಹ್ಯಾಂಡಲ್ ಮಾಡೋದ್ರಷ್ಟೇ ನಿಮಗೆ ಲಾಭ ಅನ್ನೋದನ್ನ ಗಮನದಲ್ಲಿಡಿ. ಮತ್ತೊಂದು ಲೇಖನ ನೆಂಪೆ ದೇವರಾಜ್, ಸಂಘಟನಾ ಜಾಲದ ಮೇಲುಗೈ ಅಂತ ಬರ್ತಿದ್ದಾರೆ. ಇದು ಇತ್ತೀಚೆಗಿನ ಎಲೆಕ್ಷನ್ ರಿಲೇಟೆಡ್ ನ್ಯೂಸ್. ಎಎಪಿ ಮತದಾರರನ್ನು ಮುಟ್ಟಿದ ರೀತಿಗೂ ಕಾಂಗ್ರೆಸ್ ತರಹದ ಪಕ್ಷಗಳು ಮತದಾರರನ್ನು ಮುಟ್ಟುವ ರೀತಿಗೂ ಅಜಗಜಾಂತರವಿದೆ ಅಂತ ಇವರು ಹೇಳ್ತಾರೆ. 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಬಹು ಮುಖ್ಯವಾದ ಪಾಠಗಳನ್ನು ಪ್ರಮುಖ ಪಕ್ಷಗಳಿಗೆ ಎದೆಗಿರಿಯುವಂತೆ ಕೊಟ್ಟು ಹೋಗಿದೆ. ಅದರಲ್ಲೂ ಕಾಂಗ್ರೆಸ್ ಮತ್ತು ಇತರ ಕೆಲವು ಪಕ್ಷಗಳಿಗೆ ನೀವು ಸ್ಥಾಪಿತ ಸೂತ್ರಗಳಿಂದ ಹೊರ ಬರಲೇಬೇಕು ಎಂಬ ಸಂದೇಶವನ್ನ ಕೊಟ್ಟಿದೆ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಎಎಪಿ ಟಿಕೆಟ್ ನೀಡುವ ವಿಷಯದಲ್ಲಿ ವಂಶಾಡಳಿತದ ನೆರಳು ಕೂಡ ಸೋಂಕದಂತೆ ನೋಡಿಕೊಂಡದ್ದಷ್ಟೇ ಅದರ ಗೆಲುವನ್ನ ನಿರ್ಧರಿಸಲಿಲ್ಲ. ಅದು ಕಾರ್ಯಕರ್ತರ ಪಡೆಯನ್ನು ಸುಭದ್ರವಾಗಿ ಕಟ್ಟಿತ್ತು. ಕಳೆದ 10 ವರ್ಷಗಳ ಅವಧಿಯಲ್ಲಿ ಎಎಪಿಯು ಲಾಗಾಯತಿನ ಸಂಪ್ರದಾಯಗಳನ್ನು ಮುರಿದು ಮತದಾರರನ್ನು ಮುಟ್ಟಿದ ರೀತಿಗೂ ಕಾಂಗ್ರೆಸ್ ತರಹದ ಸಾಂಪ್ರದಾಯಿಕ ಶೈಲಿಯ ಪಕ್ಷಗಳು ಮತದಾರರನ್ನು ಮುಟ್ಟುವ ರೀತಿಗೂ ಅಜಗಜಾಂತರವಿದೆ. ಬಿಜೆಪಿಯು ಭಾವನಾತ್ಮಕ ವಿಷಯಗಳ ಜೊತೆ ಸಂಘಟನೆಯಲ್ಲಿಯೂ ಹೊಸ ವಿಧಾನಗಳನ್ನು ಅನುಸರಿಸುತ್ತಿರುವುದರಿಂದ ಯಶಸ್ಸಿನ ನಾಗಾಲೋಟದಲ್ಲಿದೆ ಅಂತ ಇವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಅಂದ್ರೆ ಅವರ ಒಂದು ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ. ಇಲ್ಲಿ ಈ ಸಂಘಟನಾ ಜಾಲದ ಮೇಲುಗೈ ಅನ್ನೋದು ಶೀರ್ಷಿಕೆ ಇದೆಯಲ್ಲ, ಸಂಘಟನೆಯನ್ನ ಕಟ್ಟೋದು ಅಂದ್ರೆ ದ ಪವರ್ ಆಫ್ ಟೀಮ್ ಬಿಲ್ಡಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಅವರು ಅಪ್ರಿಶಿಯೇಟ್ ಮಾಡಿದ್ದಾರೆ.
ಆತ್ಮೀಯರೇ, ನಾವು ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಬೇಕು ಅಂದ್ರೆ ಒಂದು ತಂಡವನ್ನ ಕಟ್ಟಬೇಕಾಗ್ತದೆ. ಟುಗೆದರ್ ಎವ್ರಿ ಒನ್ ಅಚೀವ್ಸ್ ಮೋರ್ ಅನ್ನುವ ತಂಡದ ನಿರ್ಮಾಣದ ಪಾತ್ರ ತುಂಬಾನೇ ದೊಡ್ಡದಿದೆ. ದೊಡ್ಡ ದೊಡ್ಡ ಸಾಧನೆ ಮಾಡ್ಬೇಕಂದ್ರೆ ನೀವು ಒಂದು ತಂಡಗಳನ್ನ ಕಟ್ತಾ ಹೋಗಿ ನಿಮ್ಮ ಸಾಧನೆ ಸಲೀಸಾಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ ಸ್ನೇಹಿತರೆ. ಇನ್ನೊಂದು ಟೈಟ್ಲ್ ಹೀಗಿದೆ: choosing to be with others is more consequential to well-being than being alone. Choice matters more with others than alone because experiences with others are more intense. A new study has found that the element of choice in our daily social interactions plays an important role in our well-being. The study, published in the Journal of Happiness Studies, suggests that our sense of choice of being with others or of being alone is a central factor that shaped our feelings in these contexts. Importantly, it was suggested that choice matters more with others than alone because experiences with others are more intense. ಮತ್ತೊಂದು ವರದಿಯನ್ನು ಕೂಡ ನಾನು ನೋಡಿದ್ದೆ. ಹೆಚ್ಚು ವರ್ಷಗಳ ಕಾಲ ಬಾಳುವಂತವ್ರನ್ನ ವಿಚಾರಿಸಿದಾಗ ಅದರಲ್ಲಿ ನಂಬರ್ 1 ಏನ್ ಬಂತು ಗೊತ್ತಾ? ಹೆಚ್ಚು ಹೆಚ್ಚು ಜನರ ಜೊತೆಯಲ್ಲಿ ಬಾಳುವಂತವ್ರು, ಹೆಚ್ಚು ಜನರ ಜೊತೆ ಸಂವಾದ ಮಾಡೋರು, ಇಂಟ್ರಾಕ್ಟ್ ಮಾಡೋರು, ಒಂದು ಎಮೋಷನಲ್ ಬೀಯಿಂಗ್ ಆಗಿರೋರಲ್ಲಿ ಜಾಸ್ತಿ ಇರ್ತಾರೆ. ಸೊ ಗಮನದಲ್ಲಿಡಿ, ಸಮಾಜಮುಖಿಯಾಗಿ ನಾವು ಹೆಚ್ಚು ಇದ್ದಷ್ಟು ಒಳ್ಳೆಯದು ಅನ್ನುವಂಥದ್ದು ಈ ಒಂದು ವಿಷಯದ ಅಧ್ಯಯನದ ಸಾರಾಂಶ. ಮತ್ತೊಂದು ಲೇಖನದಲ್ಲಿ ದಾದಾ ಜೆ.ಪಿ. ವಾಸ್ವಾನಿ ಅವರ ವಿಚಾರಧಾರೆಯನ್ನ ಹಂಚಿಕೊಳ್ಳಲಾಗಿದೆ. ಸಕ್ಸಸ್ ಅಂಡ್ ಫೇಲ್ಯೂರ್ ಬಗ್ಗೆ ಇವರು ಮಾತನಾಡಿದ್ದಾರೆ. ಸಕ್ಸಸ್ ಇಸ್ ದ ಎಬಿಲಿಟಿ ಟು ಬಿ ಹ್ಯಾಪಿ ಅಂಡ್ ಮೇಕ್ ಅದರ್ಸ್ ಹ್ಯಾಪಿ, ಟು ಲವ್ ಅಂಡ್ ಟು ಬಿ ಲವ್ಡ್, ಟು ಬಿ ಅಟ್ ಪೀಸ್ ವಿತ್ ಒನ್ ಸೆಲ್ಫ್ ಅಂಡ್ ಅದರ್ಸ್. ಹೀಗೆ ಹೇಳಿದ್ದಾರೆ ದಾದಾ ವಾಸ್ವಾನಿ ಅವರು. ಒಂದು ಪ್ಯಾರಾ ನಿಮ್ಗೆ ಜಸ್ಟ್ ಹೇಳಿರ್ತೇನೆ. ಸ್ಟೆಪ್ಪಿಂಗ್ ಸ್ಟೋನ್ಸ್ ಅಂತ ಹೇಳಿದ್ದಾರೆ. ನಾವೆಲ್ಲ ಗೊತ್ತು, ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾ ಇರ್ತೇವೆ. ಇಟ್ ಈಸ್ ಓನ್ಲಿ ವೆನ್ ಎ ಪರ್ಸನ್ ಬೇರ್ಸ್ ಫೇಲ್ಯೂರ್ಸ್ ವಿತ್ ಫೇತ್ ಅಂಡ್ ಕರೇಜ್ ದಟ್ ಗಿವ್ಸ್ ದ ಬೆಸ್ಟ್ ಪ್ರೂಫ್ ಆಫ್ ಕ್ಯಾರೆಕ್ಟರ್. Failure as a place in life, it is very necessary, but even as success is not permanent, failure is not permanent. Do not regret that failures are not final. You fail only when you accept failure as final. Always think of failures as stepping stones to success, not stopping stones. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ. Success is not final, failure is not fatal. It is the courage to continue that counts ಅಂತ ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ. ನಥಿಂಗ್ ಕ್ಯಾನ್ ಸ್ಟಾಪ್ ಯು ಅಂತ ಮತ್ತೊಂದು ಇನ್ಫಾರ್ಮೇಶನ್ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಡನ್ಲಪ್ ಸ್ಟೋರಿ ಕೊಟ್ಟಿದ್ದಾರೆ, ನೋಡೋಣ. Let us delve into the story of such a man who achieved success in life. You may have heard of Dunlop tires. They were manufactured by George C. Dunlop. As a young man, Dunlop was far from wealthy, but he genuinely cared for an old woman who was an invalid. She was confined for a wheelchair, and Dunlop would often propel the chair for her. He found she suffered severe jolts and discomfort. When the steel rims of the wheelchair moved on rough terrain, he wanted to do something that would reduce her discomfort. In those days, a new material was much talked about. People were beginning to marvel over its flexibility and softness. It was nothing but rubber. Dunlop took strands of rubber and wound them around the steel rims of the wheelchair and found that this helped to smoothen considerably the movements of the wheel, giving a great deal of comfort to his invalid friend. Thus began the story of Dunlop tires, first designed to bring comfort to an invalid's life. They made George Dunlop a wealthy man many times over. Okay, there is no happiness in wealth, but there is considerable wealth in the experience of happiness. ಕತೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಡನ್ಲಪ್ ಒಬ್ಬ ಆಕೆ ವೀಲ್ ಚೇರ್ನಲ್ಲಿ
ಹೋಗ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆದ್ರೆ ಆ ಒಂದು ಸ್ಟೀಲ್ ನಲ್ಲಿದ್ದಂತಹ ಆ ವೀಲ್ ಚೇರ್ದು ತಳ್ಳೋದಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ರಬ್ಬರ್ನ ಹಾಕಿದ್ರೆ ಹೇಗೆ ಅಂತ ಹಾಕಿ ಅಟೆಂಪ್ಟ್ ಮಾಡ್ತಾರೆ. ಅಲ್ಲಿಂದ ಅವರ ಡನ್ಲಪ್ ಟೈರ್ಸ್ನ ಕತೆ ಆರಂಭ ಆಗುತ್ತೆ ಅನ್ನೋದನ್ನ ದಾದಾ ವಾಸ್ವಾನಿ ಅವರು ಈ ಕಥೆಯಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಸೋಲುಗಳಿಗೆ ಅಂಜದಿರಿ ಎನ್ನುವ ಒಂದು ಕೃತಿಯನ್ನ ನಾನು ಬರೆದೆ. ಇದು ತುಂಬಾ ಖ್ಯಾತಿ ಆಯ್ತು. 13 ಎಡಿಷನ್ ಬಂದಿದೆ. ಸಪ್ನಾ ಬುಕ್ ಹೌಸ್ ಅವರು ಇದನ್ನ ಪಬ್ಲಿಷ್ ಮಾಡಿದ್ದಾರೆ. ನೀವು ಸಪ್ನಾ ಬುಕ್ ಹೌಸ್ ಅಲ್ಲಿ ಅಥವಾ sapnaonline.com ನಲ್ಲಿ ಪಡೆಯಬಹುದು. ಇದೇ ಒಂದು ಕೃತಿ ಇಂಗ್ಲಿಷ್ಗೂ ಟ್ರಾನ್ಸ್ಲೇಟ್ ಆಗಿದೆ. ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ. ಅಂದ್ರೆ ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಅಧ್ಯಯನವನ್ನ ಮಾಡಿದ್ದೇನೆ. ಅನೇಕ ಸೋತು ಗೆದ್ದವರ ಪಟ್ಟಿಯನ್ನ ಈ ಕೃತಿಯಲ್ಲಿ ನೋಡಿದ್ದೇನೆ. ಸೋಲುಗಳಿಗೆ ಅಂಜದಿರಿ, ಫಿಯರ್ ನಾಟ್ ಫೇಲ್ಯೂರ್ಸ್ ಅಂತ ಈ ಜಯಪ್ರಕಾಶ್ ನಾಗ್ತಿಹಳ್ಳಿ ಹೇಳ್ತೇನೆ. ನಗು ನಗುತ್ತಾ ಬಾಳ್ ಅಂತ ರಘು ವಿ ಅವರು ಒಂದು ಲೇಖನವನ್ನು ಬರೆದಿದ್ದಾರೆ. ಬದುಕಿನಲ್ಲಿ ನಗೆ ಎಂಬುದು ಅಪರಿಮಿತ ಮೌಲ್ಯಗಳುಳ್ಳ ಸರಕು. ಅದು ನೀಡುವವರಿಗೂ ಪಡೆಯುವವರಿಗೂ ಸಂತೋಷವನ್ನು ನೀಡುವಂಥದ್ದು. ಜೊತೆಗೆ ಎದುರಿಗಿದ್ದ ವ್ಯಕ್ತಿ ನಕ್ಕಾಗ ಇತ್ತ ಕಡೆಯಿಂದಲೂ ನಗುವುದು ಅನಿವಾರ್ಯ. ಜೊತೆಗೆ ನಗೆಯಿಂದ ಮುಖದ ಸ್ನಾಯುಗಳು ಹೆಚ್ಚು ಸಡಿಲಗೊಂಡು ಮುಖ ಕಮಲವು ಅರಳುತ್ತದೆ. ಮನುಷ್ಯ ಮೂಲತಃ ಆನಂದ ಸ್ವರೂಪಿ. ಆನಂದವೇ ಬ್ರಹ್ಮ ಎಂದು ವೇದ ಘೋಷಿಸುತ್ತದೆ. ಭಗವಂತನು ಕೂಡ ಆನಂದ ರೂಪಿಯಾದ್ದರಿಂದ ಮನುಷ್ಯನು ಅವನ ಪ್ರತಿರೂಪವಾಗಿ ಆನಂದದಲ್ಲಿ ಇರಬೇಕಾದದ್ದು ಸಹಜ. ಆದರೆ ಇದನ್ನು ಮರೆತ ಮನುಷ್ಯ ಜೀವಿ ಮತ್ತೆ ಅದೇ ಆನಂದವನ್ನು ಪಡೆಯುವ ಮಾರ್ಗವನ್ನು ಹಿಡಿಯಬೇಕು. ನಗುವಿನ ಒಂದು ಶಾರ್ಟ್ ಫಾರಂ ಸ್ಮೈಲ್. ಮುಖದಲ್ಲಿ ಸ್ಮೈಲ್ ಇರಲಿ. ನಗ್ನಗ್ತಾ ಇದ್ರೆ ಹ್ಯಾಪಿನೆಸ್. ಎಲ್ರೂ ಕೂಡ ದುಡಿಯೋದಾಗ್ಲಿ, ಜೀವನ ಸವಿಸೋದಾಗ್ಲಿ, ಖುಷಿಯಾಗಿರೋಕಲ್ವೇ? ಆ ಖುಷಿ, ಸಂತೋಷ ನಿಮ್ದಾಗಿರ್ಲಿ. ಕನ್ನಡದ ಗೀತೆ ಎನಿಸಿಕೊಂಡ ಕಗ್ಗದಲ್ಲಿ ನಗುವನ್ನು ಕುರಿತಂತೆ DVG ಅವರು ನಗು ಮತ್ತು ಅಳುವನ್ನು ರಸಪಾಕ ಎನ್ನುತ್ತಾರೆ. ನಗುವ ವ್ಯಕ್ತಿಯನ್ನು ಪರಿಮಳವನ್ನು ಹರಡುವ ಹೂವಿನಂತೆ ಎಂದು ತಿಳಿಸ್ತಾರೆ. ಇನ್ನು ಬೇಂದ್ರೆಯವರು ಹಾಸ್ಯ ಕಿರಣ ಧನುಸರಣ ತದಿತರ ಪಥ ಕಾಣೆನ ಎಂದಿದ್ದಾರೆ. ಕಿರಣಗಳು ಬೆಳಕನ್ನು ಸೂಸುವಂತೆ ಮತ್ತು ಅದು ಪ್ರತಿಬಿಂಬಿತವಾಗುವಂತೆ ಮನುಷ್ಯರ ನಗೆ ಆನಂದದ ಅಭಿವ್ಯಕ್ತಿಗೆ ಇತರ ಮಾರ್ಗವಿಲ್ಲ ಅಂತ ಬೇಂದ್ರೆ ತಿಳಿಸಿದ್ದಾರೆ. ಬೀಚಿಯವರು ನಗಿಸುವವನು ತಿಮ್ಮಪ್ಪ, ನಗುವವನು ನಮ್ಮಪ್ಪ, ನಗು ನಗುತ್ತ ನಗಿಸುವನು ಎಲ್ಲರಪ್ಪ, ನಗಲಾರದವನ ಕತ್ತೆ ಎಂದೊಡೆ ಅಗಸನ ಕತ್ತೆ ಅತ್ತಿತ್ತೋ ತಿಮ್ಮ ಅಂತ ಹೇಳ್ತಾರೆ. ಸೃಷ್ಟಿಯ ಯಾವ ಪ್ರಾಣಿಯು ಸಂತೋಷವನ್ನ ಈ ಬಗೆಯಲ್ಲಿ ಅಂದರೆ ಮುಖದ ಮೇಲಿನ ಮಂದಹಾಸದೊಂದಿಗೆ ವ್ಯಕ್ತಪಡಿಸಲಾಗುವುದಿಲ್ಲ. ಮನುಷ್ಯ ಇದನ್ನು ಸರಿಯಾಗಿ ಬಳಸ್ಕೊಂತಾರೆ. ಅಶಾಶ್ವತವಾದ ಬದುಕಿನಲ್ಲಿ ನಗೆ ಎಂಬುದು ಶಾಶ್ವತ ಮೌಲ್ಯ. ಇಂತಹ ನಗೆ ನಮ್ಮದಾಗ್ಲಿ. ಖಲೀಲ್ ಗಿಬ್ರಾನ್ ನಗುವನ್ನ ಕುರಿತು ಹೀಗೆ ಹೇಳ್ತಾನಂತೆ: ನನ್ನ ಎದೆಯ ನಗೆಯನ್ನು 100,000 ನಿಧಿಯ ಕಾರಣಕ್ಕೂ ವಿನಿಮಯಿಸಲಾರೆ ಅಂತ. DVG ಅವರ ಮತ್ತೊಂದು ಕಗ್ಗದಲ್ಲಿ ನಗುವುದು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಮ್ಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ DVG ಹೇಳಿದ್ದಾರೆ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ, ಬಂಗಾರದ ಮನುಷ್ಯ ಗೀತೆ PB ಶ್ರೀನಿವಾಸ್ ಹಾಡಿದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡಿದ್ದು ನನಗೆ ಜ್ಞಾಪಕ ಬಂತು. ಅಷ್ಟೇ ಅಲ್ಲ, ಸ್ಮೈಲ್ ಇಂಪ್ರೂವ್ಸ್ ಯುವರ್ ಫೇಸ್ ವ್ಯಾಲ್ಯೂ, ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್. ಒಂದು ಚೀನಿ ಗಾದೆ ಇದೆ, ಎ ಮ್ಯಾನ್ ವಿತೌಟ್ ಸ್ಮೈಲ್ ಶುಡ್ ನಾಟ್ ಓಪನ್ ಎ ಶಾಪ್ ಅಂತ. ಅಂಗಡಿನೇ ತೆರಿಬಾರದಂತೆ ಮುಗುಳ್ನಗೆ ಇಲ್ಲದ ಮನುಷ್ಯ. ಏನಂತೀರಿ? ನಿಮ್ಗೇನ್ ಅನ್ನಿಸ್ತಾ ಇದೆ ಈ ಎಲ್ಲ ವಿಚಾರಗಳ ಬಗ್ಗೆ? ಅಲ್ಲಲ್ಲೇ ಆ ವಿಚಾರದ ಬಗ್ಗೆ ಕಾಮೆಂಟ್ ಮಾಡ್ಬಿಡಿ. ಆ ಎಲ್ಲ ಕಾಮೆಂಟ್ ಅನ್ನ ನಾನು ಗಮನಿಸ್ತಾ ಇರ್ತೇನೆ. ಅಫ್ಕೋರ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಿ. ಮಾಡಿರ್ಲಿಲ್ಲ ಅಂದ್ರೆ ಈಗಲೇ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಐಕಾನ್ ಅನ್ನ ಪ್ರೆಸ್ ಮಾಡೋದ್ರ ಜೊತೆಗೆ ಆಲ್ ಅಂತ ಪ್ರೆಸ್ ಮಾಡ್ಬಿಡಿ. ಪ್ರಿಯಾ ಸಿ ನಾಯರ್ ಅವರು ಟೈಮ್ಸ್ ಆಫ್ ಇಂಡಿಯಾದ ಒಂದು ಆರ್ಟಿಕಲ್ ನಲ್ಲಿ ರೀಇನ್ವೆಂಟ್, ರೀಡಿಫೈನ್, ರೀಕ್ಲೈಮ್ ಅಂದ್ಬಿಟ್ಟು
ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ದಿನ ವಿಶೇಷವಾಗಿ ಮಹಿಳೆಯರಿಗೆ ಅವರು ಗೈಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ವುಮೆನ್ ಫೋರ್ಜಿಂಗ್ ಚೇಂಜ್ ಅಂತ ಒಂದು ಪುಟ್ಟ ಅಡಿ ಶೀರ್ಷಿಕೆಯನ್ನ ಕೊಟ್ಟಿದ್ದಾರೆ. ಕ್ರಿಯೇಟಿಂಗ್ ವುಮೆನ್ ಫ್ರೆಂಡ್ಲಿ ವರ್ಕ್ ಸ್ಪೇಸಸ್ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ವುಮೆನ್ ಟೇಕ್ ದ ಲೀಡ್, ಈಗ ಮಹಿಳೆಯರು ನಾಯಕತ್ವವನ್ನು ವಹಿಸ್ತಾ ಇದ್ದಾರೆ ಅನ್ನೋದನ್ನು ಸ್ಟ್ರಾಂಗ್ ಆಗಿ ಅವರು ಇಲ್ಲಿ ಹೇಳಿದ್ದಾರೆ. Being the CEO of a company is not necessarily the only measure of success. Wanting to be a homemaker is also a perfectly valid choice. Or you can choose to do both. The important thing is that the decision must come from a deeper understanding of your own needs, values, motivations, and then go for it. ಕೇವಲ ಒಂದು ಕಂಪನಿಯ ಸಿಇಒ ಆದ್ರೆ ಮಾತ್ರ ಅಲ್ಲ, ನಿಮ್ಮ ಕಾನ್ಶಿಯಸ್ ನಿಂದ ನೀವು ಬರೀ ಹೋಮ್ ಮೇಕರ್ ಆಗಿದ್ರು ಅದು ನಿಮ್ಮ ಆಯ್ಕೆ ಆಗಿದ್ರೆ ಅದು ಅಷ್ಟೇ ಈಕ್ವಲಿ ನಿಮ್ಮ ಡಿಸಿಷನ್. ಅದು ನಿಮ್ಮ ಒಂದು ಅಗತ್ಯತೆಗೆ ತಕ್ಕ ಹಾಗೆ, ಮೌಲ್ಯಗಳ ತಕ್ಕ ಹಾಗೆ ನೀವು ಇರುವಂತದ್ದು ತುಂಬಾ ಮುಖ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ಈ ಲೇಖನದಲ್ಲಿ ಹೇಳಿದ್ದಾರೆ. ಮತ್ತೊಂದು ಲೇಖನದಲ್ಲಿ ಗಾಯತ್ರಿ ಅವರು ನ್ಯೂ ಏಜ್ ಸಕ್ಸಸ್ ಗೈಡ್ ಫಾರ್ ವುಮೆನ್ ಅಂತ ಹೇಳ್ತಾ, ದ ಫೈನಾನ್ಷಿಯಲ್ ಸೇಫ್ಟಿ ನೆಟ್, ಅಪ್ ಸ್ಕಿಲ್ಲಿಂಗ್ ಅಂಡ್ ಇವಾಲ್ವಿಂಗ್. ಸ್ಕಿಲ್ಸ್ ನಾವು ಸ್ಕಿಲ್ ಸೆಟ್ ನ ಜಾಸ್ತಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಹೆಲ್ತ್ ಇಸ್ ವೆಲ್ತ್, ಹೆಲ್ತ್ ನ ನೀವು ಗಮನ ಕೊಡಿ. ಮ್ಯಾಟರ್ಸ್ ಆಫ್ ದಿ ಮೈಂಡ್, ಮಾನಸಿಕ ವಿಚಾರಗಳಿಗೂ ಕೂಡ ಗಮನ ಕೊಡಿ ಅಂತ ಅವರು ಹೇಳ್ತಾ ಇದ್ದಾರೆ. ನ್ಯೂ ಏಜ್ ಸಕ್ಸಸ್ ಗೈಡ್ ಫಾರ್ ವುಮೆನ್. ವಿತ್ ದ ವರ್ಲ್ಡ್ rapidly evolving, there is a critical need for women to prioritize and strengthen themselves, be it financially, professionally, or even physically or mentally. To help achieve this, experts across the board share insights on how women can empower themselves to stay ahead of the curve. ಅಂದ್ರೆ ಆರ್ಥಿಕವಾಗಿ, ವೃತ್ತಿಯಲ್ಲಿ ಆಗ್ಲಿ, ಶಾರೀರಿಕವಾಗಿ, ಮಾನಸಿಕವಾಗಲಿ ಗಟ್ಟಿಯಾಗಬೇಕು. Women have to keep sharpening their skills to keep up with a dynamically evolving world. Fortunately, we now have access to many courses online, and one need not go to a campus to learn ಅನ್ನೋದನ್ನ ಹೇಳ್ತಾರೆ. ಸ್ನೇಹಿತರೆ, ಇದು ಫಸ್ಟ್ ಎಪಿಸೋಡ್ ನ್ಯೂಸ್ ಅಂಡ್ ವ್ಯೂಸ್ ಆನ್ ಲೈಫ್ ಸ್ಕಿಲ್ಸ್ ಬೈ JP. ಹೇಗನ್ನಿಸ್ತು ದಯಮಾಡಿ ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ಮುಖ್ಯ ಆಗ್ತದೆ. ಕಮ್ಯುನಿಕೇಶನ್ ಅಲ್ಲಿ ಫೀಡ್ಬ್ಯಾಕ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟ್ರಾನ್ಸ್ಫಾರ್ಮೇಶನ್ ಲಿಮಿಟೆಡ್ ಅಂತ ಮತ್ತೊಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಜೊತೆ ಕೂಡ ನೀವು ನನ್ನ ಜೊತೆ ಸಂಪರ್ಕದಲ್ಲಿ ಇರಬೇಕು ಅಂತ ವಿನಂತಿ ಮಾಡ್ತೇನೆ. ಸೆಕೆಂಡ್ ಎಪಿಸೋಡ್ ಅಲ್ಲಿ ಭೇಟಿಯಾಗೋಣ. ನಮಸ್ಕಾರ.